ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಗಗನ. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂತ ಹೇಳಿದ್ರೆ ಡ್ರೈ ಫ್ರೂಟ್ ಲಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಡ್ರೈ ಫ್ರೂಟ್ ಲಡ್ಡು ಬಂದು ಬಾಣಂತಿಯರಿಗೆ ತುಂಬಾ ಒಳ್ಳೇದು. ಇದು ರಿಚ್ ಇನ್ ಐರನ್ ಅಂಡ್ ಕ್ಯಾಲ್ಸಿಯಂ ಇರುತ್ತೆ. ಇದನ್ನ ಡಯಟಿಷಿಯನ್ ಕೂಡ ರೆಕಮೆಂಡ್ ಮಾಡ್ತಾರೆ. ಸೊ ಆ ಡ್ರೈ ಫ್ರೂಟ್ ಲಡ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ತರ ಮಾಡೋದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಬನ್ನಿ. 1 ಬೌಲ್ ಬಾದಾಮಿ ತಗೊಂಡಿದ್ದೀನಿ, ಹಾಫ್ ಬೌಲ್ ಗೋಡಂಬಿ ತಗೊಂಡಿದ್ದೀನಿ, ನೆಕ್ಸ್ಟ್ ಅಂಜೂರ್ 1 ಹಾಫ್ ಬೌಲ್ ತಗೊಂಡಿದ್ದೀನಿ, ನೆಕ್ಸ್ಟ್ 1/4 ಬೌಲ್ ಬಂದ್ಬಿಟ್ಟು ಇದು ಪಿಸ್ತಾ ತಗೊಂಡಿದ್ದೀನಿ, ನೆಕ್ಸ್ಟ್ ಬ್ಲ್ಯಾಕ್ ಗ್ರೇಪ್ಸ್ ಮತ್ತೆ ಡ್ರೈ ಗ್ರೇಪ್ಸ್ ಎರಡೂ ಅಂದ್ರೆ ಒಣ ದ್ರಾಕ್ಷಿನ ತಗೊಂಡಿದ್ದೀನಿ 1 ಬೌಲು. ನೆಕ್ಸ್ಟ್ 1 ಬೌಲ್ ಬಂದ್ಬಿಟ್ಟು ಇಲ್ಲಿ ಪಂಪ್ಕಿನ್ ಸೀಡ್ಸ್ ಇರುತ್ತೆ, ಫ್ಲಾಕ್ಸಿ ಸೀಡ್ಸ್ ಇರುತ್ತೆ, ವಾಟರ್ ಮಿಲನ್ ಸೀಡ್ಸ್ ಮತ್ತೆ ಸನ್ಫ್ಲವರ್ ಸೀಡ್ಸ್ ಇರುತ್ತೆ. ಇದನ್ನೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿರೋಂಥ ಪ್ಯಾಕ್ ತಗೊಂಡಿದ್ದೀನಿ. ಬೇಕು ಅಂದ್ರೆ ನೀವು ಸೆಪ್ರೇಟ್ ಆಗು ಹಾಕೋಬಹುದು, ಬಟ್ ನಾನು ಇಲ್ಲಿ ಮಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟ್ 1 ಬೌಲ್ ಬಂದ್ಬಿಟ್ಟು ಕೊಬ್ಬರಿ ತಗೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ 1 ಬೌಲ್ ಮೀನ್ಸ್ 350 to 400 ಗ್ರಾಮ್ಸ್ ನಾನು ಡೇಟ್ಸ್ನ ತಗೊಂಡಿದ್ದೀನಿ. ಇಷ್ಟನ್ನ ಯೂಸ್ ಮಾಡಿಕೊಂಡು ಯಾವ ತರ ಡ್ರೈ ಫ್ರೂಟ್ ಲಡ್ಡು ಮಾಡೋದು ಅಂತ ತೋರಿಸ್ತೀನಿ. ಸೊ ಫಸ್ಟ್ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ನೆಕ್ಸ್ಟ್ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಪ್ಯಾನ್ ಮೇಲೆ. ಸ್ವಲ್ಪ ತುಪ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡ್ಕೊಳ್ಳಿ. ವೆಯ್ಟ್ ಮಾಡಿದ ತಕ್ಷಣ ಹಂಗೆ ನೋಡಿಕೊಂಡು ಸ್ವಲ್ಪ ಸ್ಮ್ಯಾಶ್ ಮಾಡಿರೋ ಅಂದರೆ ಕಟ್ ಮಾಡ್ಕೊಂಡಿರೋಂಥ ಆಲ್ಮಂಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಿ. ಕ್ಯಾಶ್ಯೂ ತಗೊಳ್ಳಿ. ಕ್ಯಾಶ್ಯೂ ಕೂಡ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕ್ಯಾಶ್ಯೂನು ಆ್ಯಡ್ ಮಾಡ್ಕೊಳ್ಳಿ. 1/4 ಬೌಲು ನಾನು ಪಿಸ್ತಾ ತಗೊಂಡಿದ್ದೀನಿ. ಸೊ ಪಿಸ್ತಾನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಈ ಥರ ರೋಸ್ಟ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಸ್ವಲ್ಪ ಕೈ ಆಡ್ಸ್ಕೊತಾ ಇರಿ. ಆಮೇಲೆ ನೆಕ್ಸ್ಟ್ ಇದನ್ನ ಯೂನಿಫಾರ್ಮ್ ಆಗಿ ರೋಸ್ಟ್ ಮಾಡ್ಕೊತಾ ಹೋಗಬೇಕು. ಇದು ರೋಸ್ಟ್ ಆದಂಗೆ ತುಪ್ಪದ ಘಮಕ್ಕೆ ಸ್ಮೆಲ್ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆರಡು ಮಿಕ್ಸ್ ಆಗ್ತಾ ರೋಸ್ಟ್ ಆಗ್ತಾ ಸೊ ಸ್ಮೆಲ್ ಬಂದಾದ್ಮೇಲೆ ನೆಕ್ಸ್ಟ್ ಇದನ್ನ ಜಸ್ಟ್ ಇದನ್ನ ಬೇರೆ ಇದಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ತಗೊಳ್ಳಿ. ಈಗ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂಜೂರ್ನ. ಈ ಅಂಜೂರ್ನ ಆ್ಯಡ್ ಮಾಡ್ಕೋಬೇಕು ಚಿಕ್ಕದಾಗಿ ಕಟ್ ಮಾಡ್ಕೊಂಡು. ನೆಕ್ಸ್ಟ್ ದ್ರಾಕ್ಷಿ ಕೂಡ ತಗೊಂಡಿದ್ದೀನಿ. ದ್ರಾಕ್ಷಿನೂ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಇದನ್ನು ಕೂಡ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇವಾಗ ಫ್ರೈ ಮಾಡ್ಕೋತಾ ಇರೋದ್ರಿಂದ ದ್ರಾಕ್ಷಿಗಳೆಲ್ಲ ಸ್ವಲ್ಪ ಊದ್ಕೋತಾ ಇದೆ. ಸೊ ಈಗ ಸ್ವಲ್ಪ ಊದ್ಕೊಂಡ ತಕ್ಷಣ ನೀವೇನ್ ಮಾಡ್ಬೇಕು ಅಂದ್ರೆ ನೆಕ್ಸ್ಟ್ಗೆ ಶಿಫ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ಪ್ಲೇಟ್ಗೆ. ಸೊ ತೆಗ್ದಿಟ್ಕೊಳ್ಳೋಣ. ಇವಾಗ ಸ್ವಲ್ಪ ಊದ್ತಾ ಇದೆ ಅಲ್ವಾ ದ್ರಾಕ್ಷಿ, ಸಾಕು. ಇವಾಗ ನೆಕ್ಸ್ಟ್ ತೆಗ್ದಿಟ್ಕೊಂತೀನಿ. ಇದಕ್ಕೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಇದನ್ನ ಕೂಡ ತಗೋತಾ ಇದ್ದೀನಿ. ಎಲ್ಲ ಸೀಡ್ಸ್ ಎಲ್ಲ ಇದೆಲ್ಲ, ಸೊ ಸೀಡ್ಸ್ನ ಕೂಡ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಕೊಬ್ಬರಿ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಸೀಡ್ಸ್ನೆಲ್ಲ ತಗೊಂಡು ಫ್ರೈ ಮಾಡ್ಕೊಳ್ಬೇಕು. ಆ್ಯಕ್ಚುಲಿ ಇದನ್ನ ಬಾಣಂತಿಯರು ತಿಂದರೆ ತುಂಬ ಒಳ್ಳೆಯದು. ಯಾಕಂತ ಹೇಳಿದ್ರೆ ಡೆಲಿವರಿ ಟೈಮಲ್ಲಿ ಬ್ಲಡ್ ಎಲ್ಲ ಲಾಸ್ ಆಗಿರುತ್ತೆ, ಐರನ್ ಕಂಟೆಂಟ್ ಎಲ್ಲ ಕಮ್ಮಿ ಆಗಿರುತ್ತೆ, ಹಿಮೋಗ್ಲೋಬಿನ್ ಕಮ್ಮಿ ಆಗಿರುತ್ತೆ, ಎಲ್ಲ ಕಮ್ಮಿ ಆಗಿರುತ್ತೆ. ಇದನ್ನ ಸೊ ನೀವು ತಿಂದರೆ ತುಂಬ ಒಳ್ಳೆಯದು. ಯಾಕಂತಂದರೆ ಕ್ಯಾಲ್ಸಿಯಂ ಐರನ್ ಎಲ್ಲ ಜಾಸ್ತಿ ಆಗತ್ತೆ ಅಂತ. ವಿಟಮಿನ್ ಪ್ರೋಟೀನ್ಸ್ ಎಲ್ಲ ಆರಾಮ್ಸೆ ಬ್ಯಾಲೆನ್ಸ್ ಮಾಡ್ಬೋದು ನೀವು. ಸೊ ಇದರಿಂದ ಅಂದರೆ ಬಾಣಂತಿಯರಿಗೆ ಪಾಪು ಆದ್ಮೇಲೆ ಪೋಸ್ಟ್ ಪಾರ್ಟಮಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೇರ್ ಫಾಲ್ ಸ್ಟಾರ್ಟ್ ಆಗಿರುತ್ತೆ, ಅಂದರೆ ಐರನ್ ಎಲ್ಲ ಕಮ್ಮಿ ಆಗಿರತ್ತಲ್ವಾ. ಸೊ ಇದರಿಂದ ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಬೋದು ಅಂತ. ನೆಕ್ಸ್ಟ್ ಬಂದು ನೀವೇನಾದ್ರೂ ಡಯಟ್ ಮಾಡ್ತಾ ಇದ್ರು ಕೂಡ ಇದಕ್ಕೆ ಅಂದ್ರೆ ಯಾವುದೇ ರೀತಿಯಾದಂಥ ಬೆಲ್ಲ ಹಾಕಿರಲ್ಲ, ಆಮೇಲೆ ಶುಗರ್ನ ಆ್ಯಡ್ ಮಾಡಿರಲ್ಲ. ಸೊ ಇದರಿಂದ ನಿಮ್ಗೆ ಡಯಟ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗತ್ತೆ. ಇದನ್ನ ಡೈಲಿ ಒಂದೊಂದು ಅಂದ್ರೆ ತುಂಬಾ ಎಲ್ಲ ತಿನ್ಬಾರ್ದು. ಡೈಲಿ ಒಂದೊಂದು ತಿನ್ಕೊಂಡು ಹೋದ್ರೆ ಒಳ್ಳೇದು. ಇದು ಸ್ವಲ್ಪ ಕ್ರಂಚಿ ಆದ ತಕ್ಷಣ ನೀವು ಸೈಡಿಗೆ ಎತ್ತಿಟ್ಕೊಳ್ಳಿ. ಸೊ ಇವಾಗ ಆಯ್ತು, ನಾನು ಸೈಡ್ಗೆ ಎತ್ತಿಟ್ಕೋತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಟ್ಕೊಂಡಿದ್ದೀನಿ. ಸೊ ನೀವು ಇದೇ ರೀತಿ ಸ್ವಲ್ಪ ತಣ್ಣಗಾಗಕ್ಕೆ ಬಿಡಬೇಕು. ಸೊ ನೆಕ್ಸ್ಟ್ ಮತ್ತೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ. 1.5 2 ಹಾಕೊಳ್ಳಿ. ಸೊ ಡೇಟ್ಸ್ ತಗೊಳ್ಳಿ.
ನಾನಿಲ್ಲಿ ಡೇಟ್ಸ್ನ ವಿತ್ ಸೀಡ್ ತೊಗೊಂಡಿದ್ದೆ, ನಾನು ರಿಮೂವ್ ಮಾಡ್ಕೊಂಡಿದ್ದೀನಿ ಸೀಡ್ಸ್ನ. ವಿತೌಟ್ ಸೀಡ್ಸ್ ಕೂಡ ಸಿಗುತ್ತೆ. ಸೊ ನಾನಿಲ್ಲಿ ವಿತ್ ಸೀಡ್ಸ್ ತೊಗೊಂಡಿರೋದ್ರಿಂದ ಸೀಡ್ಸ್ನ ರಿಮೂವ್ ಮಾಡಿ ನಾನು ಇಲ್ಲಿಗೆ ಪ್ಯಾನ್ಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಬೇಕು. ಏನು ಅಂತ ಹೇಳಿದ್ರೆ ಸಾಫ್ಟ್ ಆಗೋ ತನಕನೂ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ, ಬಟ್ ಆಮೇಲೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಸೊ ಇವಾಗ ಇದು ಸ್ವಲ್ಪ ಅಂದರೆ ಸಾಫ್ಟ್ ಆಗ್ತಾ ಬಂತಲ್ವಾ. ಇಫ್ ಇನ್ ಕೇಸ್ ಏನಾದರೂ ಸಾಫ್ಟ್ ಆಗಿಲ್ಲ ಅಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನಿವಾಗ ನೆಕ್ಸ್ಟ್ ಇದನ್ನೆಲ್ಲ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಸೊ ಇದನ್ನೆಲ್ಲ ಆ್ಯಡ್ ಮಾಡ್ತೀನಿ. ಇದಕ್ಕೆ ಎಲ್ಲ ಒಟ್ಟಿಗೆ ಆ್ಯಡ್ ಮಾಡ್ಕೊಂಡು ಹೋಗಿ. ಸೊ ಇದನ್ನ ಇವಾಗ ನೆಕ್ಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಡೇಟ್ಸ್ ಚೆನ್ನಾಗಿ ಸ್ಮ್ಯಾಶ್ ಆಗಿ ಇದಾಗಿರೋದ್ರಿಂದ ಸೊ ಇದು ಉಂಡೆ ಕಟ್ಟಲಿಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಈಗ ಸ್ವಲ್ಪ ಬಿಸಿ ಇದೆ, ಸೊ ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ನೆಕ್ಸ್ಟ್ ಉಂಡೆ ಕಟ್ಟಬೇಕು. ಸೊ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಆರಿ ಇರುತ್ತಲ್ವಾ, ಆರಕ್ಕೆ ಬಿಟ್ಕೊಂಡಿರ್ತೀವಲ್ವಾ, ಹಂಗೆ ಈ ಥರ ಉಂಡೆ ಮಾಡಬೇಕು. ಸೊ ನಾನಿವಾಗ ಮಾಡಿರೋದನ್ನೆಲ್ಲ ಉಂಡೆ ಕಟ್ಟಿಟ್ಕೊತಾ ಇದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಧನ್ಯವಾದಗಳು.